ಇದೆಲ್ಲ ಇವು ನೋಡ್ತಿಲ್ಲ ಸರ್. ಇವಾಗ ಇತ್ತಿತ್ತಲಾಗಿ ನೀವು ಅತಿ ಪ್ರೀತಿಯಿಂದ ಈ ವರ್ಷದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಅತಿ ಹಿಟ್ ಆಗಿರೋದು ಸರ್? ಈ 2025-26 ಮಾಡಕತ್ತೀವ್ರೆ. ಈಗ ಹೋದ ವರ್ಷ ಮಾಡಿದ್ದೀವ್ರಿ ನಾವು ಅಪ್ಪನ ಹಾಡ ಮಾಡಿದೀವ್ರಿ ತಂದೆ ಮೇಲೆ. ಯಾಕಂದ್ರ ಒಂದ್ ಕಲಾವಿದ ಅಂದ್ರ ಆಮೇಲೆ ನಂತರ ಒಂದು ಸಾಹಿತ್ಯಗಾರ ಹೆಂಗಿರ್ಬೇಕ್ರಿ, ಎಲ್ಲಾ ತರಾನ ಇದ್ರನ ಅದೊಂದ್ ಸ್ವಲ್ಪ ಭಾಳ ದಿನ ಬರ್ತದ್ರಿ. ಬರೀ ಹುಡುಗಿ ಅನ್ಕೋತಾ ಕೂತ್ರು ಆಗುದಿಲ್ರಿ. ಇದೆಲ್ಲ ಬೇರೆ ಸಮಾಜದ ಕಳಕಳಿ ಎಲ್ಲ ಇರ್ಬೇಕಲ್ರಿ, ನಮಗೂ ಇರ್ಬೇಕು. ಹಿಂಗಾಗಿ ಸಮಾಜದಾಗ ನಡೆಯುತ್ತಾ ಕೆಲವೊಂದು ಘಟನೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈಗ ನಾವು ಕಾರ್ಗಿಲ್ ಘಟನೆ ಆಗೋಯ್ತ್ರಿ. ಅದು ಆ ಘಟನೆ ಆಧರಿಸಿ 11 ಯೋಧರ ಹಾಡುಗಳನ್ನ ಮಾಡಿದ್ವಿ ನಾವು. ಕಾರ್ಗಿಲದ ಹುಲಿಗಳು ಅಂತೇಳಿ ಪದ್ಮಿನಿ ಕಂಪನಿ ಒಳಗೆ ಸಾಂಗ್ಲಿ 11 ಹಾಡುಗಳನ್ನ ಬರೀ ಯೋಧರ ಬಗ್ಗೆನೇ ಮಾಡಿದೀವ್ರಿ. ಅದು ಎಲ್ಲ ಬೇಕಲ್ರಿ ನಮಗ. ನಂತರ ರೈತರದ ಸಮಸ್ಯೆ ಬಂದಾಗ ರೈತರ ಹಾಡ ಮಾಡಿದೀವ್ರಿ. ಈಗ ಒಂದು ಆಲ್ಮಟ್ಟಿ ಆಗಿತ್ರಿ ಸಮಸ್ಯೆ, ಪ್ರವಾಹ ಇದ್ರದ ಅದನ್ನು ಆದಾಗ ಅದ್ರದ್ದು ಬಗ್ಗೆ ಮಾಡಿದ್ವಿ ನಾವು. ಈಗ ಮೊನ್ನೆ ಎಲ್ಲ ಕರೋನಾ ಬಂತು, ಕರೋನಾ ಮ್ಯಾಗೂ ಮಾಡಿದೀವಿ. ಜಸ್ಟ್ ಸಮಾಜದೊಳಗೆ ಏನು ನಡೀತೈತೆ ಆ ವಸ್ತು ಇಟ್ಕೊಂಡು ನಾವು ಮಾಡಿದ್ವಿ ಅಂತಂದ್ರೆ ಎಲ್ಲ ರೀತಿ ಬೇಕು. ತಾಯಿ ಬಗ್ಗೆ ಬೇಕು, ತಂದೆ ಬಗ್ಗೆ ಬೇಕು, ಹುಡುಗಿಯಂತೂ ಇದೇ ಇರ್ತಾಳ. ಅದನ್ನ ಬಿಟ್ಟು ನಾವು ಹಿಂಗೆ ಅದೀವಪ್ಪ ಸಮಾಜಕ್ಕೆ ಏನು ಕೊಟ್ಟಿವಿ ಅನ್ನೋದಾರ ಒಂದು ಸ್ವಲ್ಪ ಬೇಕಲ್ರಿ. ಹೌದು, ನಿಜ ಸರ್. ಅದು ಬರೀ ನಮ್ಮ ಖುಷಿಗೆ ಏನೋ ಮಾಡಿದ್ರು ಅದು ಜನರ ಮನುಷ್ಯನ ಮೇಲೆ ಏನು ಪರಿಣಾಮ ಬೀರ್ತೈತೆ ಅನ್ನೋದು ಸ್ವಲ್ಪ ನೋಡ್ಬೇಕಾಕತ್ರಿ ನಾವು. ಆಮೇಲೆ ನಮಗೂ ಕೆಲವೊಬ್ರು ಅತ್ತಾರ್ರಿ, ಬಿಡೋ ಹುಡುಗಿ ಬರೀ ಹುಡುಗಿನ ಮೇಲೆ ಹುಡುಗಿ ಅದಿಲ್ಲ ಏನೋ ಜಗತ್ತಿಗೆ ಹಂಗಾಗೈತಿ. ನಿಂತಿದ್ದನ ಜಗತ್ತು ಅದ್ರ ಮೇಲೆ ಪ್ರೀತಿ ತುಂಬಾ ಆದ್ರ ಅದನ್ನ ಜಾಸ್ತಿ ಇದನ್ನ ಮಾಡಿದ್ರೆ ಸರಿ ಇರುವುದಿಲ್ಲ. ಅದಕ್ಕೆ ಏನೈತಿ, ತಾಯಿ ಬಗ್ಗೆ, ತಂದೆ ಬಗ್ಗೆ, ಅಣ್ಣನ ಬಗ್ಗೆ, ತಂಗಿ ಬಗ್ಗೆ ಅವೆಲ್ಲ ಇದ್ರನ ಒಂಥರ ಚಂದ ಇರ್ತೈತ್ರಿ. ಈಗ ಮೊನ್ನೆ ಒಂದು ಇನ್ನು ಬರಿಬೇಕನ್ನಾಗೈತಿವ್ರಿ, ಯಾವ್ದು ಅಪ್ಪನ ಹಾಡು ಇಲ್ಲಂದ್ರೆ ಒಂದು 6 ಲಕ್ಷ 6 ಲಕ್ಷ ಹೋಗೈತ್ರಿ. ಅದು ವ್ಯೂ ನೋಡಿ ಜನ ರೀ ಅದೆಲ್ಲ. ಅದು ಈಗ ಎಲ್ಲೇ ನಾವು ವೇದಿಕೆ ಮೇಲೆ ಹೋದ್ರೆ ಅದನ್ನ ಕಂಪಲ್ಸರಿ ಹಾಡೇ ಹಾಡ್ತಾನೆ. ಇದಂತೂ ಉಳ್ಕಾದ ಚಂಗಿ ಬುದ್ಧಿ ಹುಡುಗರಿಗೆ ಏನು ಮಾಡಬೇಕು ಅದೆಲ್ಲ ಇರತೈತ್ರಿ. ಅದ್ರ ಜೊತೆ ಇಂಥವನು ಹಾಡಿದೀವಿ ಅಂತಂದ್ರೆ ಇಲ್ಲಪ್ಪ ಈ ಕಲಾವಿದನ ಟ್ಯಾಕ್ ಎಲ್ಲ ಥರ ಐತಿ. ಹೌದಲ್ರಿ? ನಿಜ. ಇಷ್ಟ ನಾವು ನೋಡಿ ಮಾಡ್ಬೇಕಾಗ್ತತ್ರಿ. ಯಾವುದು ಈಗ ನೋಡಾಕತ್ತಾರಲ್ರಿ ಇತ್ತಿತ್ಲಾಗೆಲ್ಲ ಹಿಂಗ ಆಗಬಾರ್ದು. ಒಂದೇ ವಿಷಯನೇ ಇರಬಾರ್ದು. ಒಳ್ಳೆ ಈಗ ನಾವು ಮಾಡಿದ್ವಿ ಹಾರಿ ಹೋತಲ್ಲ ಹಕ್ಕಿ ಅಂತೇಳಿ ಕ್ಯಾಸೆಟ್ ಮಾಡಿದ್ವಿ ನಾವು ಟಿ ಸಿರೀಸ್ ಒಳಗೆ. 10 ಹಾಡದವ್ರಿ. ಅವು 10 ಹಾಡುಗಳೆಲ್ಲವು ಹಾಡಾರಿ ಪ್ರೇಮ ಗೀತೆಗಳನ್ನ. ಆದ್ರೆ ಒಂದು ಹಾಡಿಗೆ ಒಂದು ಹಾಡು ಸಂಬಂಧ ಇಲ್ಲ. ಒಂದೊಂದು ಕತಿ ಬೇರೆನೆ, ಒಂದೊಂದು ಥರ ಕತಿ ಬೇರೆ. ಅದು ಎಲ್ಲ ಚಾಲೆಂಜ್ ಏನಾರ. ಇಲ್ಲ, ನಿಮ್ಮ ಸೊಗಡು ನೋಡಿದಾಗ ಒಂದು ಭಾಳ ಏನ್ ಅನ್ಸುತ್ತೆ ಸರ್ ಅಂದ್ರೆ, ಒಂದು ಸಿನಿಮೆಟಿಕಲ್ಲೇ ಈ ಸೊಗಡು ಬಹಳ ಅಚ್ಚುಮೆಚ್ಚು ಅನ್ಸ್ಬಿಡುತ್ತೆ ಸರ್. ಅದು ಇಲ್ಲ ನಮಗೆ ಹೆಂಗದ ರೀ ಹಳಿದೆಲ್ಲ ನಾವು ಮೊದಲಿಂದ ಆಗಂದ್ರೆ ನಮ್ಮ ಹೊಕ್ಕೇರಿ ಬಾಳಪ್ಪಜ್ಜ ಆಗಿಲ್ರಿ, ಶಿಲ್ಪದವರ ತತ್ವಪದ ಆಗಿಲ್ರಿ, ಇಂಥವೆಲ್ಲ ಕೇಳ್ಕೊತ ಇದನ್ನ ಮಾಡ್ಕೊತ ಬಂದವ್ರು ನಾವು. ನಮ್ಮ ಗುರುರಾಜ್ ಹೊಸಕೋಟೆ ಅವರಾಗಲಿ ಇವ್ರನ್ನೆಲ್ಲ ನಾವು ನಮ್ಮ ಪಾಲಿಗೆ ಇವರೆಲ್ಲ ಆದರ್ಶರಿ. ಅವ್ರನ್ನ ನಾವು ಫಾಲೋ ಮಾಡ್ಕೊತ ಬಂದವರು. ಆಮೇಲೆ ಇನ್ನೊಂದು ಹೆಂಗಿರ್ತದ್ರಿ, ಈಗ ನಮ್ಮ ಹಳ್ಳಿ ಸೊಗಡು ಐತಲ್ರಿ, ಇದು ಉಳಿಬೇಕ್ರಿ. ನಿಜ ಸರ್, ಹಳ್ಳಿ ಸೊಗಡು. ಯಾಕಂದ್ರೆ ಈಗ ಇಂಗ್ಲೀಷ್ ಬಂದು ನೋಡಾಕತ್ತೀರಿ ನೀವು, ಕನ್ನಡನು ಸ್ವಲ್ಪ ಇದು ಹಾಕೊಂತ ಹೊಂಟೈತಿ. ನಾ ಎಲ್ಲೇ ಹೋದ್ರು, ಬೆಂಗಳೂರಿಗೆ ಹೋಗ್ಲಿ ಎಲ್ಲೇ ಹೋದ್ರು ಇದೇನು ನಮ್ಮ ಮಾತಾಡೋ ಶೈಲಿ ಐತಲ್ರಿ, ವೇದಿಕೆ ಮೇಲೆ ಇರಲಿ ಎಲ್ಲೇ ಇರಲಿ ನಾ ಮಾತಾಡೋದು ಇದೆ ಗಮಟಿ ಐತಿವಲ್ರಿ, ಗ್ರಾಮೀಣ ಶಬ್ದದ ಸೊಗಡ ಇದು ಭಾಳ ಚಂದ ಅನಿಸ್ತದ. ನಮ್ಮ ಕ್ರೇಜಿ ಸ್ಟಾರ್ ಅವರ ನಮ್ದೊಂದು ಕ್ಯಾಸೆಟ್ ಮಾಡಿದ್ರಿ ರವಿಚಂದ್ರನ್ ಸರ್. ಅವಾಗ ಅವ್ರು ಒಂದೊಂದು ಸೆಕೆಂಡ್ಗೆ ಅವರು ವ್ಯಾಲ್ಯೂ ಕೊಡೋರು. ಅವ್ರು ಒಂದು ತಾಸು ತನಕ ನಮ್ಗೆ ಹೆಂಗೆ ಕೂತ್ರು ಗೊತ್ತಿಲ್ಲ. ನಮ್ಮ ಜೊತೆ ತಾಸು ಏನು ಅರ್ಧ ತಾಸು ರೀ. ಈ ನಮ್ಮ ಮಾತಾಡೋ ಶೈಲಿ ನೋಡಿ, ಅಂದ್ರೆ ಈ ಭಾಷೆ ಯಾರಿಗೆ ಪ್ರೀತಿ ಇಲ್ರಿ? ನಮ್ಮ ಉತ್ತರ ಕರ್ನಾಟಕದ ಭಾಷೆ ಪ್ರತಿಯೊಬ್ಬರಿಗೂ ಪ್ರೀತಿ ಅದ. ಇಲ್ಲ, ನೀವು ಫಸ್ಟ್ ಮೊದಲಿಗೆ ನೀವೇನು ಕ್ಯಾಸೆಟ್ ಏನು ರಚನೆ ಮಾಡೋದಿಲ್ಲ ಸರ್, ಫಸ್ಟ್ ಟೈಮ್ ನೀವೇನು ಇದನ್ನು ಮಾಡೋದಿಲ್ಲ. ಎಷ್ಟು ಕ್ಯಾಸೆಟ್ ಸೇಲ್ ಆಗಿದೆ ಸರ್ ಫಸ್ಟ್ ಪ್ರಥಮ ಬಾರಿಗೆ ನೀವು ರಿಲೀಸ್ ಮಾಡಿದ್ದು? ಅದನ್ನೇ ಹೇಳಿದ್ನಲ್ರಿ ನಾ ಅವಾಗ 40,000 to 50,000 ಅಂತ ಹೇಳಿದ್ರ. ಆ ನಂತರ ಈಗ ತುಡುಗಬೇಕಾ ಆವಾಗ ರಿಲೀಸ್ ಆದಾಗನ ನಮ್ಗೆ ಆ ಮಾಲಕರು ಹೇಳಿದ್ದು ಒಂದು 30 ಲಕ್ಷ ಹೋಗ್ಯಾವಪ್ಪ ಕ್ಯಾಸೆಟ್ ಅಂತ ಹೇಳಿದ್ರು. 30 ಲಕ್ಷ ಕ್ಯಾಸೆಟ್ ಸೇಲ್ ಆಗೋದು ಇದು ಯಾವಾಗ್ರಿ? 30 ವರ್ಷದಿಂದ. ಅಂದ್ರೆ ಇಲ್ಲಿವರೆಗೆ ಲೆಕ್ಕ ಹಾಕ್ತಾರೆ. ಇದು ಯೂಟ್ಯೂಬ್ ಬಂದು ಏನಾಗ್ತದ್ರಿ, ಈಗ ಸೋಷಿಯಲ್ ಮೀಡಿಯಾ ಒಳಗ ನೀವು ಒಂದು ಹಾಡ ನೀವು ಅದನ್ನ 100 ಸಲ ನೋಡಿದ್ರೆ ಅದು 100 ಕೌಂಟ್ ಆಕೈತ್ರಿ. ನಮ್ಮದು ಹಂಗೆ ಆಗುದಿಲ್ಲ ಅಲ್ರಿ. ಕ್ಯಾಸೆಟ್ ಎಷ್ಟು ಮರ್ಯಾವ ಅನ್ನೋದ್ರ ಲೆಕ್ಕ ಸಿಗುದು ನಮ್ಗೆ. ಕೇಳಿದ ಕಿವಿಗಳು ಎಷ್ಟು ಅದಾವ ಅನ್ನೋದು ಲೆಕ್ಕ ಹಾಕಕ್ಕಾಗುದಿಲ್ಲ. ಅವಾಗ ಏನ್ರಿ ಅದೆಲ್ಲ ಬಿಟ್ವಂಟೆಲ್ಲ ನಾನು ಹೇಳಂತೂ ನಾನು ಮಾತಾಡಂಗಿಲ್ಲ.
ಅದನ್ನ 2ನೇ ಭಾಗ ಅಂತೇಳಿ ಒಂದು ಮಾಡಿದೀವ್ರಿ ಈಗ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಭಾಗ 2. ಇಲ್ಲ ಸರ್, ನಾನೊಬ್ಬ ಒಂದು ಅಭಿಮಾನಿಯಾಗಿ ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳ ಸರ್ ಅಂತಂದ್ರೆ, ನೀವೇನು ಮೊದಲಿನ ಸೊಗಡು ಏನಿತ್ತಲ್ಲ ಸರ್, ನಮ್ದೊಂದು ಆಸೆ ಸರ್, ಆ ಸೊಗಡು ಮತ್ತೆ ವಾಪಸ್ ಬರಲಿಲ್ಲ ಅದರಲ್ಲಿ. ಇಲ್ಲ ಅದು ಎಲ್ಲ ಹೆಂಗೈತ್ರಿ ಜನರ ಮ್ಯಾಲ್ರಿ, ಅವ್ರ ಪ್ರೀತಿ ಅನ್ನೋದು ಐತಲ್ರಿ, ಅದು ದೊಡ್ಡ ಋಣ ಐತ್ರಿ ನಮ್ಮ ಮ್ಯಾಲ. ಆ ಋಣ ತೀರ್ಸ್ಬೇಕಂತಂದ್ರ ನಾವು ಆ ಸೊಗಡು ಈಗಿನ ಹುಡುಗರ್ಗತೆ ನಾವು ಮಾಡ್ಬೋದ್ರಿ, ಮಾಡ್ಬೋದು, ಅದನ್ನ ಸಲೀಸೈತಿ ಮಾಡ್ಬೋದು. ಆದ್ರ ನಮ್ಮದಾದಂಥ ತಮ್ಮದ ಒಬ್ಬೊಬ್ಬರು ಛಾಪ್ ಇರ್ತೈತ್ರಿ, ಇವ್ರು ಹಿಂಗೆ ಇರ್ತಾರಪ್ಪ, ಇವ್ರು ಇದಕ್ಕೆ ಅದಾರು ಅನ್ನೋದೊಂದು ಇರ್ತೈತಿ ಅಲ್ರಿ. ಈಗ ನನ್ನ ಎದ್ರ ಸಂಬಂಧ ಪ್ರೀತಿ ಮಾಡ್ತಾರ ಜನ, ಅದನ್ನ ನೋಡೇ ನಾ ಕೆಲಸ ಮಾಡ್ಬೇಕ್ರಿ. ಹಂಗ ಅದು ಅಷ್ಟ ಸರಳ ಇಲ್ರಿ. ಹಿಂಗಾಗಿ ನಾವು ಇನ್ನೋರಿಗೆ ಹೆಣ್ಣಿಗೆ ಒಂದು ನಿಂದನೆ ಮಾಡಿ ಆಗ್ಲಿ, ಅವಾಚ್ಯ ಶಬ್ದ ಬಳಸಿ ಆಗ್ಲಿ, ಹೆಣ್ಣಂದ್ರೆ ಏನ್ ಬಿಡತ್ತೇಳಿ ಹಗರಾಗಿ ಹಿಂಗೆ ಒಟ್ಟ ನಾ ಇನ್ನೋರಿಗೆ ಅಂತ ಹಾಡ ಮಾಡಿಲ್ರಿ. ನಮ್ದು ಹೆಂಗಿರ್ತದ್ರಿ, ಹೆಣ್ಣ ತನ್ನ ದುಃಖ ತೊಡ್ಕೋಬೇಕು, ಗಂಡ ತನ್ನ ದುಃಖ ತೊಡ್ಕೋಬೇಕು. ನಮ್ಮ ಹಾಡುಗಳು ನೋಡ್ರಿ ನೀವು ಜಾಸ್ತಿ ಇರೋದನ್ನ ಜೋಡಿ ಹಾಡು. ಅವ್ರು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಕೊಟ್ಟಿರ್ತೀರಿ ಸರ್, ಅದ್ರಲ್ಲಿ ಎಲ್ಲದರಲ್ಲಿ ತಂದು ಏನೈತೆ ಆಗಿ ತೊಡ್ಕೋಬಹುದು, ಇವನ್ ತಂದು ತೊಡ್ಕೋಬಹುದು ಅಷ್ಟ. ಅದು ಅವಾಗ ಏನಾಗ್ತದ್ರಿ, ಮನ್ಸಿಗೆ ಹತ್ರ ಆಕೈತೆ ಅದು. ನಾವು ಎಲ್ಲ ಬರೆಯುವಂಗ ಬರಿತೀವಿ, ಅದೇನ ಇದೆಲ್ಲ ಆದ್ರೆ ಐತ್ರಿ ಏನೋ ಒಟ್ಟು ಜನರ ನಾಡಿ ಮಿಡ್ತಾ ಸ್ವಲ್ಪ ಸಿಕ್ಕೈತಿ. ಏನ ಬರದ್ರು ನಡಿತೈತಿ ಅಂದ್ರೂ ಅದು ತಪ್ಪಾಕೈತ್ರಿ. ಏನ ವಿಚಾರ ಮಾಡಿದ್ರು ಅದು ಮನಸ್ಸಿಗೆ ನಾಟಬೇಕ್ರಿ. ಚೂರ್ ಅಂದಾಗನ ಇದಾಗುದಲ್ಲ, ಸುಮ್ಮ ಕೂತಾವ್ ಕಣ್ಣಾಗ ನೀರು ಬಾಂದ್ರೆ ಹೆಂಗ್ ಬರ್ತಾವ, ಅವಂಗೊಂದ್ ಏನಾರ ಇದಾದಾಗನ ಬರುದ್ರ ಅದು. ಇಲ್ಲ ಅವನ ಜೀವನದೊಳಗೆ ನಡೆದಂತ ಘಟನೆ ಅವನ ಕಣ್ಣು ಮುಂದೆ ಬಂದಂಗ ಆಯ್ತಪ್ಪ ಅಂತಂದ್ರ ಹೇಳೋ ಅವಶ್ಯಕತೆನೆಲ್ಲ ಕಣ್ಣೀರ್ ತಾನಾಗೆ ಬಂದ ಬರ್ತಾವ. ಈಗ ನೋಡ್ರಿ, ಅದು ಅಪ್ಪನ ಹಾಡ ನಾವು ಮಾಡೀವಿ, ಒಳ್ಳೊಳ್ಳೆ ಸಣ್ಣ ಹುಡುಗರು ಅಳ್ತಾರ ಕೂತ, ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಇಲ್ಲ ನಾವೇನ್ ಬರ್ದದ್ದು ನಡಿತೈತಿ, ನಾವು ಏನು ಹಾಡರ್ ನಡಿತೈತಿ ಅನ್ನಂಗಿಲ್ಲ. ಈಗೂ ಜನ ಅಳ್ತಾರ, ಏನ್ ಟೆಕ್ನಾಲಜಿ ಬೆಳೆದೈತಿ, ಸೋಷಿಯಲ್ ಮೀಡಿಯಾ ಬಂದಾವು, ದುನಿಯಾ ಎಲ್ಲಿಂದ ಎಲ್ಲಿ ಹೋತು ಅಂದ್ರೂ ಕಣ್ಣಾಗ ನೀರು ಬರಬೇಕಲ್ಲ. ಅಂತ ಕಾರಣಕ್ಕೆ ಪೆಟ್ಟು ಬಿತ್ರಿ ಅವಾಗ ಅದು ಕಣ್ಣೀರ ಬರಲೇಬೇಕು. ಮಾನವೀಯತೆಯಲ್ಲಿ ಹೋಗಕ್ಕಾಗ ಸಾಧ್ಯನೇ ಇಲ್ಲ. ಅದು ಬದಲಾವಣೆ ಆಗಿರ್ತೈತಿ, ಅದು ಬದಲಾವಣೆ ಸೃಷ್ಟಿ ನಿಮ್ಮದ. ಆದ್ರೆ ಇದು ನಮ್ಮ ಮಣ್ಣಿನ ಸೊಗಡೈತಿ ಅಲ್ರಿ, ಉತ್ತರ ಕರ್ನಾಟಕ ಸೊಗಡು. ಇದು ಸೊಗಡೈತಲ್ಲ, ಈ ದೇಶದನ ಸೊಗಡ್ರಿ. ಈ ನಮ್ಮ ಭಾರತ ದೇಶದ ಸೊಗಡೈತಲ್ಲ, ನಾವ ಎಟ್ಟ ಬದಲಾಗ್ತೀವಿ ಅಂದ್ರೂ ಅದು ಬದಲಾಗ್ಬಿಡೋದಿಲ್ರಿ. ನಿಜವಾಗ್ಲು ಸರ್, ನೀವು ಈ ಜಾನಪದ ಶೈಲಿ ಬರೋಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಯಾರಾದ್ರೂ ಕಲಾವಿದ್ರು ಏನಾದ್ರು ಇದ್ರೆ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಆಯ್ತು ಇದು? ಇಲ್ಲ, ನಮ್ಮ ಮುತ್ತಜ್ಜ ಏನೋ ಸ್ವಲ್ಪ ಹಾಡ್ತಿದ್ರು ಅಂತ ಹೇಳಿ ಕೇಳಿದ್ವಿ ನಾವು, ಮುತ್ತಜ್ಜರಿ. ಆಮೇಲೆ ಇವರು ನಮ್ಮ ಅಪ್ಪರಿಗೆ ಒಂದ್ ಸ್ವಲ್ಪ ಆಸಕ್ತಿ ಭಾಳ ಇತ್ತು, ಅದು ಸಂಗೀತದಲ್ಲಿ ಭಾಳ ಅಂದ್ರೆ ಭಾಳ ಆಸಕ್ತಿ ಇತ್ತು. ಎಲ್ಲಾರ ಏನು ಸ್ವಲ್ಪ ಹಾರ್ಮೋನಿಯಂ ಸಿಗ್ತಾರ, ಇದನ್ನ ಮಾಡ್ಬೇಕು ಬರ್ತಿರ್ಕಿಲ್ಲ ಅವ್ರಿಗೆ, ಆದ್ರೂ ಅದೊಂದು ಆಸಕ್ತಿ ಇತ್ತಲ್ರಿ. ಹಿಂಗ ನಮ್ಮ ಇಂಥದೊಳಗೆ ಏನಂತ ಅವ್ರು ಯಾರು ಕಲಾವಿದ್ರು ಇಲ್ಲ, ನಾವ ಕಲಾವಿದ್ರ ಅಂತೇಳಿ ಬಂದವ್ರ. ಇವೆಲ್ಲ ನೀವು ಮಾಡ್ತಾ ಹೋದಂಗೆ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಸರ್ ನಿಮಗೆ? ಸಪೋರ್ಟ್ಸ್ ಆಗಲಿ ಅವಾಗ ನಮ್ಮ ತಾಯಿ ಅವ್ರು ನೋಡ್ಲಿಲ್ರಿ. ಯಾಕಂದ್ರೆ ಅದನ್ನ ಎಲ್ಲಾದ್ರೂ ವಿಶೇಷ ಇದನ್ನ ಮಾಡ್ತಿರ್ತಾರ, ನಮ್ಮ ಮಗ ಹುಚ್ಚದನಪ್ಪ, ನನ್ನ ಸಣ್ಣ ಮಗ ಹುಚ್ಚೈತಿ, ಕಡಿಬಿಟ್ಟು ಮಗ, ಯಾವಾಗ ಶಾಣೆ ಹಾಕೋರು ಅನ್ಕೋತಾನ ಹೋದ್ರ ಅವ್ರು 88ರಾಗ ತೀರ್ಕೊಂಡ್ರಿ. ನಾವು ಬಂದಿವು 94ರಾಗ. 6 ವರ್ಷ ನಂತರ ನಾವು ಕ್ಯಾಸೆಟಿಗೆ ಬಂದಿವ್ರಿ. ಹಂಗೆಲ್ಲ ನಾಟಕಗಳೆಲ್ಲ ನೋಡಿದ್ರಿ ಅವ್ರು. 4 ವರ್ಷ ನಾವು ನಾಟಕಗಳು ಮಾಡೋದು ಇದನ್ನೆಲ್ಲ ನೋಡಿದ್ರು ಅವ್ರು. ಆದ್ರೆ ಕ್ಯಾಸೆಟ್ನಾಗ ಬಂದದ್ದು ನೋಡ್ಲಿಲ್ಲ, ನಮ್ಮ ಅಪ್ಪಾರು ನೋಡಿದ್ರ ಅದನ್ನ. ಅಂದ್ರೆ ತಾಯಿಯವ್ರು ನೋಡಕ್ಕಿಂತ ಮುಂಚೆನೆ ಹಿಂಗಾಯ್ತದ. ಏನ್ ಮಾಡ್ಬೇಕು, ಯಾರಿಗಾದ್ರೂ ಸಹಜ್ರಿ. ಪ್ರತಿಯೊಬ್ರಿಗೆ ಹೆಂಗ ಆಕೈತ್ರಿ, ನೋಡ್ಬೇಕಾಗಿತ್ತಲ್ಲಪ್ಪ ನಮ್ಮಪ್ಪ ಅವ್ವ, ಈಗ ಇಲ್ಲಲ್ಲಪ್ಪ ಅದು. ಮನೆಯಲ್ಲಿ ಕಾರ್ಯಕ್ರಮ ಸ್ಟೇಜ್ ಮೇಲೆ ಹಾಡಕ್ ಚಾಲು ಮಾಡಿದ್ನಿ, ಅದು ತಂದೆ ಹಾಡು ಹಾಡಕತ್ತಿದ್ನಿ. ಹಾಡಿದ ನಂತರ ಅದು ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿವು. ಹಿಂಗಾಗಿ ಅದು ಆಟೋಮೆಟಿಕ್ಲಿ ಕಣ್ಣಾಗ ನೀರು ಬಂದ್ರಿ. ಅವ್ರು ನೋಡಿದು ನನ್ನ ಹಿಂದೆ ನಮ್ಮ ಜೋಡಿ ಹಾಡಕ್ ಬಂದು ಹುಡುಗರು ಅಳಾಕತ್ತಿದ್ವಿ. ಅದು ಅವ್ರಪ್ಪ ನೆನಪು ಮಾಡ್ಕೊಂಡು ನಾವು ಅಳಾಕತ್ತಿದ್ರು ಹುಡುಗ. ನಾನು ನೋಡೇ ಇಲ್ಲ ಆ ಕಡೆ, ನನ್ಗೆ ಹೋಗಿ ಒಳಗೆ ನಾ ಅದೇನ್ರಿ ವೇದಿಕೆ ಮೇಲೆ. ನಾವು ಉಳ್ಕಾದವ್ರು ಯಾರು ಅಷ್ಟು ಲಕ್ಷ ಕೊಡ್ಲಿಲ್ಲ. ನಾ ಹಿಂದೆ ನಮ್ಮ ಜೋಡಿ ಬಂದದ್ದು ಇಲ್ಲೇ ನಮ್ಮ ಊರು ಹುಡುಗರ ಪ್ರಜ್ವಲ್ ಅಂತೇಳಿ ಹುಡುಗ. ಅವ ಬರ್ಬೇಕಾದ್ರೆ ಹೇಳಿದ್ರು, ಅವ್ರಪ್ಪ ಕರ್ಕೊಂಡ್ ಆ ಹುಡುಗನ ಇಲ್ಲಿ, ಭಯ ನಮ್ಮ ಹುಡುಗನ ಅಟ್ಟು ಇದನ್ನ ಮಾಡ್ರಿ, ನೋಡ್ರಿ, ಇವಂಗಟ್ ಏನಾರು ಕಲಿಸ್ರಿ, ಇವ್ನಟ್ಟು ಬೆಳೆಸ್ರಿ ಅಂತೇಳಿ ಬರ್ತಿತ್ರ. ಆದ ನಾ ಹಾಡಕತ್ತಂತ್ಲೆ ಅವ್ರಪ್ಪ ನೆನಪಾಗಿ ನಮ್ಮಪ್ಪ ಇರ್ತಾ ಕರ್ಕೊಂಡ್ ಬರ್ತಿದ್ದಿಲ್ಲ ಅಂತೇಳಿ ಅಳಾಕತ್ತಾನ. ಅವ ನನಗೆ ಹಿಂದಾಡ್ಸಿನ ಹೇಳಿದ್ರಿ ಅದು.
ಹಾ ಏನ್ರಿ ಆ ಹುಡುಗ ಭಾಳ ಕೆಟ್ಟಾಳ ಆತಿತ್ರಿ ಅಂತೇಳಿ. ಹಿಂಗ ಎಲ್ಲೇ ಹೋದ್ರೂ ಅದು ಎಂದೂ ತಪ್ಪಾಕ ಸಾಧ್ಯ ಇಲ್ಲ. ದುಃಖ ಅನ್ನೋದು ಬತ್ತು ಮತ್ತು ತಾಯಿ ತಂದೆ ಬದಲಂತೂ ಈಗ ಅಂತೀವಿ ಬಿಡ್ರಿ, ನಾವು 1000 ಮಾತಾಡ್ತೀವಿ ಅಂದ್ರೂ ತಾಯಿ ಮುಂದೆ ಐತೆ ಆ ಭಕ್ತಿ ಇರತ್ತೈತಾರೆ, ಎಲ್ಲಿ ಹೋಗುದಿಲ್ಲ. ಈಗಿಗೆಲ್ಲ 5 ಸಮಯ ಇರೋದಿಲ್ರಿ, ಅಂಥವ್ರು ಇವ್ರ ಇಂಥವ್ರು ಇವ್ರ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ತಂದೆ ತಾಯಿ ಜೊತೆ ನೀವು ಎಲ್ಲಾದ್ರೂ ಹೊರಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಹೊರ ಹೋಗಿರೋದು ಏನಾದ್ರು ನೆನಪಿದೆನಾ ಸರ್? ನೆನ್ಸ್ಕೋಬೇಕು ಅಂತಂದ್ರೆ ನಿಮ್ಗೆ ನೆನಪುಗಳು ತಂದೆ ತಾಯಿ ಜೊತೆ? ಅಂಥದ್ದೇನು ಇರಲಿಲ್ಲಲ್ರಿ. ಎಲ್ಲಿಯಾದ್ರೂ ಭಾಳ ಆದ್ರೆ ಇಲ್ಲ ನಮ್ಮ ತಾಯಿಯವ್ರದ್ದು ಮುಗುಳ್ ಕೊಡ್ರಿ, ಮುತ್ಯಾನ ಮುಗುಳ್ ಕೊಡ ತವ್ರ ಮನೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ರಿ. ಇನ್ನೇನು ನಮ್ಮ ಅಪ್ಪಾರದು ಅಲ್ಲೆಲ್ಲ ಬಿಜಾಪುರ ಇದಕ್ಕೆ ದೇವರಿಗೆ ಅಲ್ಲಿ ಬರ್ತಿದ್ದವ್ರು ನಾವು, ಅವಾಗ ಕರ್ಕೊಂಡು ಹೋಗ್ತಿದ್ರು. ಎಲ್ಲರೂ ಇದೇನು ಅಂತ ಇದು ಇರ್ಲಿಲ್ಲಲ್ರಿ ಅವಾಗೆಲ್ಲ. ಟ್ರಾವೆಲಿಂಗರ್ ಎಲ್ಲಿ ಜಾಸ್ತಿ ಇತ್ತು. ಹಾ ಈಗೆಲ್ಲ ಅನ್ಕೊಳ್ರಿ, ಅವಾಗೆಲ್ಲ ಸೈಕಲ್ ಮಂದಿ ಹೆಚ್ಚಿರಿ. ನೀವು ಫ್ಯಾಮಿಲಿಲಿ ಎಷ್ಟು ಜನ ಸರ್ ನೀವು? ಅದು ನಮ್ಗೆ ಆಕ್ಚುಲಿ 7 ಜನ ರೀ ಟೋಟಲ್. ಅಣ್ಣ ತಮ್ಮದಿರು? ಹಾ 7ರೊಳಗೆ ನಾವು 3 ಮಾತಾಡಿದ್ವಿ. ಭಾಳ ತುಂಬ ಕುಟುಂಬ ಸರ್. ಹಾ 7 ಜನ ಇದ್ರೆ ಈಗ ಇರೋರು ನಾವು 3 ಜನ ರೀ. ನಮ್ಮ ಅಕ್ಕ ರೀ, ನಮ್ಮ ಅಣ್ಣ, ನಾನು. ಅವ್ರು 4 ಜನ ಚೆನ್ನಾಗಿರ್ದಾಗನೇ ತಿರ್ಕೊಂಡಾದ್ರು ಅವ್ರು. ಚೆನ್ನಾಗಿರುತ್ತೆ. ಹಾಗೆ ಐತ್ರಿ, ಏನು ಬಡ ಕುಟುಂಬ. ಆರ್ಥಿಕವಾಗಿ ಮೊದಲು ಅಗದಿ ಭಾಳ ಚಲೋ ಇದ್ದಾವ್ರ ನಮ್ಮ ಅಜ್ಜನ ಕಾಲಕ್ಕೆ. ಆನಂತರ ಸಮಸ್ಯೆಗಳು ಇರ್ತಾವನ ರೀ, ಬರುದನ ಹೋಗುದನ. ಅದೆಲ್ಲ ಕಷ್ಟ ಕಾಲದಾಗ ದುನಿಯಾದ ನಮ್ಮ ತಾಯಿ ತಂದೆ ನಮ್ಮ ಸಂಬಂಧ ಕಷ್ಟಪಟ್ಟರು. ಈಗ ನಾವೆಲ್ಲ ಆರಾಮದೀವಿ, ಈಗಿಲ್ಲ ಅವ್ರು ನೋಡ ಕಷ್ಟ. ಸರ್ ಈಗ ತಂದೆ ತಾಯಿ ನೆನ್ಸ್ಕೊಂಡು ಈ ನಿಮ್ ಆ ಸೊಗಡು ಹೊರಗೆ ಬರ್ತದಲ್ರಿ, ಆ ಒಂದು ಸಾಹಿತ್ಯ ಮುಖಾಂತರ, ಇದೇ ಭಾಳ ದೊಡ್ಡದು ಅನ್ಕೋತೀನಿ ಸರ್. ಇಲ್ಲ ಅದ ಆ ಫೀಲ್ ಇದ್ದವ್ರಿಗೇನ ಅದು ಬರ್ತೈತ್ರಿ. ಆ ಫೀಲ್ ಇಲ್ಲದವ್ರಿಗೆ ಬಾ ಅಂತಂದ್ರೆ ಹೆಂಗ್ ಬರ್ತಾವ್ರಿ? ಅದಕ್ಕೆ ನಾನು ಬರಕ್ಕೆ ಸಾಧ್ಯನೇ ಇಲ್ಲ. ಅದು ನಿಜ ಸರ್. ಇದರಲ್ಲಿ ಯಾಕಂದ್ರೆ ಮಾನವೀಯತೆನ ಅನ್ನೋದು ಭಾಳ ದೊಡ್ಡದೈತ್ರಿ. ನಾವು ಅದಕ್ಕೆ ಎಲ್ಲಿ ಹೋದ್ರು ಹೇಳ್ತೀವ್ರಿ, ಪ್ರೀತಿ ಇದ್ದಲ್ಲಿ ಕರೀರಿಪ್ಪ ನಮ್ಮನ್ನ ಅಂತಂದ್ರೆ. ಜಾತಿ ಇದ್ದಲ್ಲಿ ದಯವಿಟ್ಟು ನಮ್ಮನ್ನ ಕರಿಬೇಡ್ರಿ, ಜಾತಿ ಇದ್ದಲ್ಲಿ ನಮ್ಮನ್ನ ಕರಿಬೇಡ್ರಿ, ಪ್ರೀತಿ ಇದ್ದಲ್ಲಿ ನಮ್ಮನ್ನ ಕರಿಯೋದು ಮರಿಬೇಡ್ರಿ ಅಂತ ಹೇಳ್ತೀವಿ. ಯಾವ್ದು ಯಾವ್ದ ಧರ್ಮ ಇರುದನ್ನ ಪ್ರೀತಿ ನೆಲೆಗಟ್ಟಿನ ಮ್ಯಾಲ್ರಿ. ಪ್ರೀತಿ ಮಾನವೀಯತೆ ಅನ್ನೋದು ಇಲ್ಲಪ್ಪ ಅಂದ್ರೆ ಅದು ಧರ್ಮ ಆಗಕ್ಕೆ ಹೆಂಗೆ ಸಾಧ್ಯ ಐತ್ರಿ? ಪ್ರತಿಯೊಂದು ಧರ್ಮನ ಅದನ್ನ ಹೇಳ ಮೊದಲು ಮನುಷ್ಯನೇ ಆಗಿದ್ದಪ್ಪ ಅಂತಂದ್ರೆ ಎಲ್ಲಾನು ಆಗಕ್ಕೆ ಸಾಧ್ಯ ಐತಿ. ನಿಜ ಸರ್. ನಮ್ಮ ಇಬ್ರಾಹಿಂ ಸುತಾರನ ಅವರು ಹಾಕಿ ಮೊದಲು ಮಾನವನಾಗು, ಏನಾಗುತ್ತೆ ಆಗ ಮೊದಲು ಮಾನವನಾಗು ಅಂತೇಳಿ ಹಾಡ ಮಾಡಿದ್ದಾರೆ ಅವ್ರು. ಹೆಸರು ಕೇಳಿರಲ್ಲ ನೀವು? ಅವೆಲ್ಲ ಅನುಭವಿಸ್ಬೇಕ್ರಿ. ಮತ್ತು ಅನುಭವದ ಅಡಿಗೆ ಭಾಳ ರುಚಿ ಇರ್ತೈತೆ ಅದು ಯಾವಾಗಿದ್ರು. ಈಗ ನೋಡ್ರಿ, ಏನ್ ದುನಿಯಾ ಸಾಕಷ್ಟು 106 ನಮೂನಿ ಮಸಾಲೆ ಬಂದಾವ. ನಿಜ ಸರ್. ಗ್ರೈಂಡರ್ಗಳು ಬಂದಾವ, ಬಂದಾವ ಎಲ್ಲ. ನಮ್ಮ ತಾಯಿ ಅದು ಎಲ್ಲ ಬರೀ ಆ ಕಲ್ಲಿನ ಮೇಲೆ ಇದನ್ನ ಮಾಡಿ ಅವಾಗ ಎಷ್ಟು ಮಸಾಲೆ ಇರ್ಲಿತ್ರಿ. ಅವ್ರ ಪ್ರೀತಿ ಅನ್ನೋ ಮಸಾಲೆನ ಎಂತದ. ಈಗ ಬೇಕಾದ ನಾವು ಅಮೃತನ ಉಂಡ್ರು ಆ ರುಚಿ ಎಂದು ಸಿಗಕ್ಕೆ ಸಾಧ್ಯ ಇಲ್ಲ. ಏನಿತ್ರಿ ಅವಾಗೆಲ್ಲ ಹಳಿ ಮಂದೆಲ್ಲ ಮಾಡ್ತಿದ್ರಲ್ಲ, ಏನು ಎಲ್ಲಿ ಮಸಾಲೆ ಇದು ಮಾಡ್ರಿ, ಏನು ಕೈ ಬರ್ತೈತೆ ಅದನ್ನ ನೋಡಿಕ್ಸಿಂದು ಇದ್ದದ್ರೊಳಗೆ ಮಾಡಿಕ್ಸಿಂದು ಮಾಡ್ರ ಅದು ಎಂಥ ರುಚಿ ಎಂತ ಇಲ್ಲ. ಈಗ ಎಲ್ಲಿ ಐತ್ರಿ ಅದನ್ನು? ಈಗ ಎಷ್ಟ ರುಚಿ ಇದ್ರೂ ತಗೋರಿ, ಅದಕ್ಕೊಂದು ಹೆಸರು ಇಟ್ಟ ಹೋಗ್ತಾರೆ. ನಿಜವಾಗ್ಲೂ ಸರ್. ಇದರಲ್ಲಿ ನಿಮ್ಮ ಈಗ ಏನನ್ಸುತ್ತೆ ಸರ್, ನೀವೆಲ್ಲ ಅಷ್ಟು ಕ್ಯಾಶೆಟ್ಗಳು ಒಂದೊಂದು ಕಂಪ್ನಿಗಳು ಇರುತ್ತೆ ಟೈ ಅಪ್ ಆಗಿ ಎಲ್ಲಾನು ಆ ಒಂದು ದಿನಗಳು ನೋಡಿದಿರಿ, ಈಗಿನ ದಿನಗಳು ನೋಡ್ತಾ ಇದ್ದೀರಿ, ಏನ್ ನಿಮ್ ವ್ಯತ್ಯಾಸ ಏನ್ ಅನ್ಸುತ್ತೆ ಸರ್ ಇದರಲ್ಲಿ ನೋಡ್ತಾ? ನಮ್ಮ ಕಾಲ್ಮಾನ ಚಲೋ ಇತ್ತು ಅಂತ ಅನಿಸ್ತೈತ್ರಿ ನಮಗೆ. ಈಗ ಯೂಟ್ಯೂಬ್ ಬಂದು ಏನಾಗೈತ್ರಿ, ಎಲ್ಲ ಕಲಾವಿದರಿಗಂತೂ ಭಾಳ ಅನುಕೂಲ ಆತ್ರಿ. ಆಗಿಂದಾಗ ರಾತ್ರೋರಾತ್ರಿನೂ ವೈರಲ್ ಆಗಿಬಿಡ್ಬೋದು. ನಾವು ಏನೋ ಅನ್ಬಾರ್ದಂದ ಹಾಡ್ಬಾರ್ದು ಹಾಡ್ರಿ, ಅದು ವೈರಲ್ ಆಗೇ ಬಿಡ್ತೈತಿ. ಮಿಲಿಯನ್ ಗಟ್ಟಲೆ ನೋಡ್ತಾರೆ ಜನ. ಈಗ ಅದ ಅಪ್ಪನ ಹಾಡಿಗೆ 5 ರಿಂದ 6 ಲಕ್ಷ ನಮ್ಗೆ ಹೋಗೈತ್ರಿ. ಅದ ಒಂದು ಏನಾರು ನಾವು ಬಾಯಿಗೆ ಬಂದದ್ದು ಏನಾರು ಅಂದು ಬಿಟ್ಟು ಅಂದ್ರೆ ಮಿಲಿಯನ್ ಗಟ್ಟಲೆ ನೋಡ್ತಾರೆ ಜನ. ನಮಗೆ ಹಂಗೆ ವೈರಲ್ ಆಗೋದು ಬೇಕಾಗಿಲ್ರಿ. ನಮಗೇನು ಜನ ಕೊಟ್ಟಾರ ಈಗ 32 ವರ್ಷದಿಂದ ಪ್ರೀತಿ, ಆ ಪ್ರೀತಿನ ನಾವು ಮನುಷ್ಯನಾಗ ಇಟ್ಕೊಂಡ ಹೊಂಟಿವ್ರಿ ನಾವು ಅಷ್ಟೇ. ನಿಮ್ಮ ಹೃದಯಕ್ಕೆ ಎಲ್ಲಾ ಸಾಂಗ್ಸ್ಗಳು ನಿಮ್ಮ ಹೃದಯಕ್ಕೆ ಹತ್ತಿರ ಬಿಡಿ ಸರ್. ಇದಂತ ನಿಮ್ಗೆ ಅತಿ ಇಷ್ಟವಾದದ್ದು, ನೀವು ಯಾವಾಗಲೂ ಮೆಲಕ್ ಹಾಕ್ತಕ್ಕಂಥ ಸಾಂಗ್ ಯಾವ್ದಾದ್ರು ನಿಮ್ಗೆ ಅತಿ ಇಷ್ಟವಾದದ್ದು ಸರ್? ನಾನು ಯಾವಾಗ್ಲೂ ಕುಂತಾಗ ನನಗೆ ಯಾವಾಗ್ಲೂ ನೆನಪು ಬರುತ್ತಪ್ಪ ಇದು ಅಂತಂದ್ರೆ ಪ್ರೀತಿ ಹಾಡುಗಳೊಳಗಂತೂ ಭಾಳ ಅದಾವ್ರೆ. ಹಾ ಸರ್. ಅದ್ರಾಗ ಯಾವಾಗಿದ್ರು ಮೊದಲೇದು ಇದಾರಲ್ಲ, ಅದು ಪ್ರೀತಿ ಮಾಡಿದ್ದು ಈಗ ಮರೆಯೋದಾಯ್ತು ಅನ್ನೋದು ಹಾಡು ಭಾಳ ಇದ್ರದು. ಆನಂತರ ಬಿಟ್ಟು ಹೊಂಟೆಲ್ಲ ನನ್ನ ಹೇಳಿರಿ. ಆನಂತರ ಇನ್ನೊಂದು ಹಾಡ್ರಿ, ಅದು
ದೇವರು ಇಲ್ಲ ಮನದ ದೇಗೋಲ ದೇವ ಅಂತ ಹಾಡು ಐತಾರೆ ನಮ್ಮದು. ಅಂತ ಹಾಡು ಯಾರು ಕೇಳುದಿಲ್ರಿ ಅವು. ಯಾಕಂದ್ರೆ ಬುದ್ಧಿ ಮಾತಿಂದ ಇದರ ಇಂಥವು ಯಾವ ಕೇಳಂಗಿಲ್ರಿ. ಅದು ದೇವರು ಇಲ್ಲ ಮನದ ದೇಗುಲದೆ ಬಳಲಿದೆ ಹೊಲಸು ಗುಣದ ರೋಗದೆ ಯಾರಿಗೆ ಯಾರು ಹೇಳು ಈ ಜಗದೆ ಸುಳ್ಳಿನ ಸೂಗು ಎಲ್ಲ ಕಾಯಕದೆ ಅಂತೇಳಿ ಒಂದು ಹಾಡು ಐತ್ರಿ. ಅದು ಸರ್. ಒಂಥರ ತತ್ವಪದ ಇದ್ದಂಗನ ಐತ್ರಿ ಅದು. ಅದು ಭಾಳ ನಮಗೂ ಇಷ್ಟ ರೀ ಅದು ಹಾಡು. ಬಡವರ ಕಂಡು ಕಾಣದ ಕಣ್ಣು ಕರುಣೆಗೆ ಜಾಗವಿಲ್ಲ ಬರೀ ಮಣ್ಣು, ಮಸೀದಿ ಗುಡಿ ಕೆಡವಿದರಿನ್ನೇನು ಪಾಪದಿ ಭಾರವಾಯ್ತು ನಿನ್ನ ಬೆನ್ನು, ಕುರಾಣ ಓದಿಯನ್ನು ತಿಳ್ಕೊಂಡು ಪುರಾಣ ಕೇಳಿಯನ್ನು ಬಳ್ಕೊಂಡು ಮನಸೈತಿ ಹುಚ್ಚು ಮುಂಡಿ ಹೋಗುವುದೈತು ಕೊನೆಗೆ ಈ ಬಂಡಿ, ತೊಗಲಿನ ನೀರಿಗೆ ಬಿದ್ದ ಮರುಗಳಿಗೆ ಬಾಳಿಗೆ ಬೆಲೆಯಿಲ್ಲೋ ಅರಗಳಿಗೆ ಮಾಡಿದ ಪಾಪ ನಿನ್ನ ಹೆಗಲಿಗೆ ರೋಧಿಸಿ ಫಲವಿಲ್ಲೋ ಆಗಲಿಗೆ. ಇದು ಹಾಡ ಕೇಳ್ಬೇಕ ಅಗದಿ. ಇವಂತೂ ಚಂಗಿ ಬುದ್ಧಿವಂತೂ ಮಾಡೇ ಮಾಡ್ತಾರೆ, ಅದನ್ನೇನು ಇರುವುದಿಲ್ಲ. ಯಾವ್ದ ಹಾಡು ಅದ್ರಾಗ ಒಂದು ತೂಕ ಅನ್ನೋದು ಇತ್ತಪ್ಪ ಅಂತಂದ್ರೆ ಅದಕ್ಕೆ. ಈ ಯಾವ್ದಾದ್ರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಾವ್ದಾದ್ರು ನೀವು ಹಾಡಿರ್ತಕ್ಕಂಥ ಯಾವ್ದಾದ್ರು ಸಾಂಗ್ಗಳು ಹಾಡಿದಿರ ಸರ್? ಅದು ವಿಕ್ಟ್ರಿ ಟು ಒಳಗ್ರಿ. ವಿಕ್ಟ್ರಿ ಟು ವಿಕ್ಟ್ರಿ ಟು ಒಳಗೆ ಹಾಡಿದ್ರಿ ಶರಣ ಅವ್ರ. ಶರಣ್ ಸರ್ ವಿಕ್ಟ್ರಿ ಟು ಅಲ್ಲಿ ಯಾವತ್ ಸರ್ ಸಾಂಗ್ ಅದು ವಿಕ್ಟ್ರಿ ಟು ಅಲ್ಲಿ? ಅದು ಕುಟ್ಟು ಕುಟ್ಟು ಕುಟ್ಟಪ್ಪ ಅಂತ ಹೇಳ್ರಿ ಅದು. ಕುಟ್ಟು ಕುಟ್ಟು ಅಂದ್ರೆ ಮತ್ ನಮಗೆ ಈಗ ಉತ್ತರ ಕರ್ನಾಟಕದವ್ರಿಗೆ ಕೊಡವ್ರ ಅಂತ ಚಲೋ ಅಂತ ಮೆಲೋಡಿ ಹಾಡ ಹಾಡಿರ್ಪತ್ತೆ ಯಾಕೆ ಕೊಡ್ತಾರ್ರಿ? ಮತ್ತೆ ಅದು ಇದಕ್ಕಿಂತ ಹಳೆಯದು ಯಾವ್ದಾದ್ರು ಸರ್ ಮತ್ತೆ ರಚನೆ ಮಾಡಿರ್ತಕ್ಕಂಥ? ಇದನ್ನ ಮಾಡ್ಲಿಲ್ರಿ ನಾವು. ಅವ್ರ ಶಿವ ಬೇರ್ಗೆ ಅಂತ ಹೇಳಿ ಬರ್ದದ್ರಿ. ಹಾ ಸರ್. ನಮ್ಮ ಅವ್ರ ಹೆಸರು ಸುಧೀರ್ ಅವ್ರ ಮಗ ರೀ. ಹಾ, ತರುಣ್ ಸುಧೀರ್ ಸರ್. ತರುಣ್ ಸುಧೀರ್ ಅವ್ರಿ. ಆಮೇಲೆ ಅವರು ಅರ್ಜುನ್ ಜನ್ಯ ಅವ್ರಿ. ಆಮೇಲೆ ಅವರು ಪ್ರೊಡ್ಯೂಸರ್ಸು ಅವೆಲ್ಲ ಅವರೆಲ್ಲ ಸಹಕಾರದಿಂದ ನಮಗೂ ಒಂದು ಸಿನಿಮಾದಾಗ ಹಾಡುವಂತ ಅವಕಾಶ ಸಿಕ್ತ್ರಿ. ಈಗ ನೀವು ಎಲ್ಲ ಸಾಂಗ್ಸ್ ಗಳದೆಲ್ಲ ಸರ್ ಎಲ್ಲ ನಿಮ್ದು ವಾಯ್ಸ್ ಎಲ್ಲ ಸರ್? ಈ ಹಿಂದೆ ಹಳೆ ಕ್ಯಾಸೆಟ್ಸ್ಗಳೆಲ್ಲ ಈಗ ನಮ್ಮ ಧ್ವನಿ ಕೇಳಿ ನಾವ ನಗ್ತೀವ್ರಿ. ಅವ್ರ ಅಂದಿದ್ರಲ್ರಿ ಅವ್ರ ಅಶ್ವಿನಿ ಕಂಪನಿ ಅವಾಗ ಏನ್ ಧ್ವನಿ ಏನಿದೆ ಅನ್ನೋ ಅಂದಿದ್ರಲ್ಲ ಅವಾಗ್ರಿ. ಇದೇನ್ ಧ್ವನಿ ಅವ್ರೇನು ಅಂದಾರೋ ಇಲ್ಲ ಅದು ಕರೆಯಲ್ಲ, ಹಂಗ ಅಂದಿದ್ರು ಅಂತೇಳಿ ಬ್ಯಾರೆದವ್ರು ಹೇಳಿದ್ರಿ. ಈಗ ಕೆಲವೊಂದ್ಸರಿ ಅವ್ರ ಅಂದದ್ದು ಹಂಗ ಕರೆ ಏನಪ್ಪ ಅನಿಸ್ತೈತ್ರಿ. ಯಾಕಂದ್ರೆ ನಮ್ಮ ಧ್ವನಿ ಹಳಿದ್ ಕೇಳಿದವ್ರು ನಾವ ನಗ್ತೀವಿ, ಹೆಂಗ ಆಡಿದೇವ್ ಮರ ಅದನ್ನ ಅಧ್ಯಕ್ಷ.